ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಹೊಡೆದ ಇಮಿಡಿಗಳು, ಕ್ರ್ಯಾಕ್ಡ್ ಹೀಲ್ಸ್ ಅಥವಾ ಕ್ರ್ಯಾಕ್ಡ್ ಫೀಟ್ ಅಂತ ನಾವು ಏನು ಕರಿತೀವೋ, ಐ ಆಮ್ ಶೋರ್ ಇದು ತುಂಬ ಜನಕ್ಕೆ ಈ ಒಂದು ಸಮಸ್ಯೆ, ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಒಂದು ಕ್ರ್ಯಾಕ್ಡ್ ಹೀಲ್ಸ್ ಏನಕ್ಕೆ ಬರುತ್ತೆ, ಇದು ಬಂದಾಗ ನೀವು ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಇದನ್ನು ಕ್ಯೂರ್ ಮಾಡೋಕ್ಕೆ, ಜೊತೆಗೆ ಮುಂದೆ ಇದನ್ನು ಬರದೇ ರೀತಿ ಯಾವ ರೀತಿ ನೀವು ತಡಿಬಹುದು. ಸೊ ಇದೆಲ್ಲವನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ಪ್ರೊಸೀಜರ್ನ ಶೇರ್ ಮಾಡ್ತಾ ಇದ್ದೀನಿ, ಲೈಕ್ 5 to 6 ಸ್ಟೆಪ್ಸ್. ಇದನ್ನು ಡೈಲಿ ನೀವು ಫಾಲೋ ಮಾಡಿದ್ರೆ ಐ ಆಮ್ ಶೋರ್ ವಿತಿನ್ 3 to 4 ಡೇಸಲ್ಲಿ ಆದಷ್ಟು ನೀವು ನಿಮ್ಮ ಕ್ರ್ಯಾಕ್ಡ್ ಹೀಲ್ಸ್, ಒಡೆದ ಇಮಿಡಿಗಳನ್ನ ಸರಿಪಡಿಸ್ಕೋಬಹುದು. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ರೀತಿ ಕ್ರ್ಯಾಕ್ಡ್ ಹೀಲ್ಸ್ ಅಥವಾ ಒಡೆದ ಇಮ್ಮಡಿ ಏನಕ್ಕೆ ಉಂಟಾಗುತ್ತೆ ಅಂತ ಹೇಳೋದಾದರೆ, ಹೀಲ್ಸ್ ಲೈಕ್ ಇಮ್ಮಡಿ ಹತ್ರ ಇರುವಂಥ ಸ್ಕಿನ್ ಡ್ರೈ ಆದಾಗ, ಸೊ ಡ್ರೈ ಆದಾಗ ಆ ಚರ್ಮ ಏನಾಗುತ್ತೋ ತುಂಬ ಥಿಕ್ ಆಗುತ್ತೆ. ಆಮೇಲೆ ಲೈಕ್ ನೀವು ನಡೆದಾಡ್ತಾ ಇರಬೇಕಾದ್ರೆ ಲೈಕ್ ಪ್ರೆಷರ್ ಬಿದ್ದೇ ಬೀಳುತ್ತೆ, ನಿಮ್ಮ ಹಿಂಡಿ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಅದು ತುಂಬ ಪ್ರೆಷರ್ ಬಿದ್ದಾಗ ಏನಾಗುತ್ತೋ ಅಂತಂದರೆ ನಿಮ್ಮ ಹಿಂಡಿ ಸೀಲ್ ಬಿಟ್ಕೊಳ್ಳುತ್ತೆ. ಸೊ ಆಗ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ನೀವು ಇದನ್ನು ಪ್ರಾಪರಾಗಿ ಕ್ಯೂರ್ ಮಾಡಲಿಲ್ಲ ಅಂತಂದರೆ ಲೈಕ್ ವರ್ಸ್ಟ್ ಆಗೋಕ್ಕೆ ಚಾನ್ಸಸ್ಸು ಸಹ ಆಗತ್ತೆ. ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ಆದಷ್ಟು ನೀವು ಸ್ನಾನ ಮಾಡ್ಕೊಂಡು ಬರ್ತೀರಲ್ವ, ವಿತಿನ್ 5 to 10 ಮಿನಿಟ್ಸ್ ಅಷ್ಟರಲ್ಲಿ ನಿಮ್ಮ ಹೀಲ್ಸ್ ಅಥವಾ ನಿಮ್ಮ ಇಮ್ಡಿ ಸುತ್ತ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಬಾಡಿ ಲೋಷನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಅದನ್ನು ಮಾಯ್ಶ್ಚರೈಸ್ಡ್ ಆಗಿಡೋಕ್ಕೆ ಪ್ರಯತ್ನಿಸಿ. ಸೊ ಆಲ್ರೆಡಿ ನೀವು ಈ ರೀತಿ ಸಿಚುವೇಶನ್ ಇದ್ದಾಗ, ಸೊ ಈಗ ನಾನು ತೋರಿಸ್ತೀನಿ ಒಂದು 5 to 6 ಸ್ಟೆಪ್ಸ್. ಸೊ ಈ ಒಂದು 5 to 6 ಸ್ಟೆಪ್ಸ್ನ ನೀವು ಡೈಲಿ ಮಾಡೋದ್ರಿಂದ ವಿತಿನ್ 3 to 4 ಡೇಸ್ ಅಷ್ಟರಲ್ಲಿ ಆದಷ್ಟು ನೀವು ಕಡಿಮೆ ಮಾಡ್ಕೋಬಹುದು. ಸೊ ಏನೆಲ್ಲ ಸ್ಟೆಪ್ಸ್ ಇದೆ, ಯಾವ ರೀತಿ ಇದನ್ನು ನೀವು ಕ್ಯೂರ್ ಮಾಡ್ಕೋಬಹುದು, ಜೊತೆಗೆ ಒಂದು ಸೂಪರ್ ಆಗಿರುವಂಥ ಫೂಟ್ ಮಾಸ್ಕ್ನ ಶೇರ್ ಮಾಡ್ತೀನಿ. ಅದನ್ನು ಡೈಲಿ ಒನ್ಸ್ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮ್ಮ ಕ್ರ್ಯಾಕ್ಡ್ ಹೀಲ್ಸ್ ಸುತ್ತ. ಸೊ ಯಾವ ರೀತಿ ಪ್ರಿಪೇರ್ ಮಾಡೋದು, ಏನು ಎತ್ತ, ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟ್ ಸ್ಟೆಪ್ ಬಂದು ಕಾಲನ್ನ ಉಗುರು ಬೆಚ್ಚಗಿನ ನೀರಲ್ಲಿ ಸೋಕ್ ಮಾಡಬೇಕು 10 ನಿಮಿಷಗಳ ಕಾಲ. ನೆನಪಿಡಿ, ಉಗುರು ಬೆಚ್ಚಗಿನ ನೀರು ಬಿಸಿನೀರು ಅಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಫೀಟ್ ಏನಾಗುತ್ತೋ ಅದು ಸಾಫ್ಟ್ ಆಗುತ್ತೆ, ಸ್ವಲ್ಪ ರಫ್ನೆಸ್ನ ಕಡಿಮೆ ಮಾಡುತ್ತೆ. ಆಮೇಲೆ ಲೈಕ್ ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ, ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. 10 ನಿಮಿಷ ಸೋಕ್ ಮಾಡಿದ ನಂತರ ನೀವು ಬಾಡಿ ವಾಶ್ ಅಥವಾ ನೀವು ಬಳಸುವಂಥ ಸೋಪ್ನ ಸಹಾಯದಿಂದ ಫೀಟನ್ನ ನೀಟಾಗಿ ತೊಳ್ಕೊಳ್ಳಿ. ಸೊ ದಟ್ ಏನೇ ಡಸ್ಟ್ ಅಥವಾ ಇಂಪ್ಯೂರಿಟೀಸ್ ಏನೇ ಇತ್ತು ಅಂತಂದರೆ ಅದನ್ನು ರಿಮೂವ್ ಮಾಡುತ್ತೆ. ಸೊ ದಟ್ ನಾವು ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಕಾಲನ್ನ ನೀಟಾಗಿ ವಾಶ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋದು. ಸೊ ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋಕ್ಕೆ ಲೈಕ್ ನಿಮಗೆ ಮಾರ್ಕೆಟಲ್ಲಿ ಪ್ಯೂಮೆಸ್ ಸ್ಟೋನ್ ಅಂತಲೂ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಬಳಸುವಂಥ ಚಗ್ರೆ ಯೂಸ್ ಮಾಡದೆ ನೀವು ಈ ಥರ ಕಾಲನ್ನ ನೀಟಾಗಿ ತೊಳ್ಕೊಳ್ಳಿ. ಎಸ್ಪೆಷಲಿ ನಿಮಗೆ ಎಲ್ಲಿ ಕಾಲು ಒಡ್ಕೊಂಡಿದೆಯೋ ಅಲ್ಲಿ, ಸೊ ದ್ಯಾಟ್ ಅಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಅಥವಾ ರಫ್ ಸ್ಕಿನ್ ಏನಿದೆಯೋ ಅದು ರಿಮೂವ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನೀವು ಎಕ್ಸ್ಫೋಲಿಯೇಟ್ ಮಾಡ್ಕೊಂಡಿದ ನಂತರ ಪುನಃ ವಾರ್ಮ್ ವಾಟರಲ್ಲಿ, ಚೆನ್ನಾಗಿರೋ ವಾರ್ಮ್ ವಾಟರಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲನ್ನ ವಾಶ್ ಮಾಡಿ, ಚೆನ್ನಾಗಿರೋ ಬಟ್ಟೆಯಲ್ಲಿ ಕಾಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಈಗ ವಾಶ್ ಮಾಡ್ಕೊಂಡಿದ ನಂತರ ಒಂದು ಫೂಟ್ ಮಾಸ್ಕ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈ ಒಂದು ಫೂಟ್ ಮಾಸ್ಕ್ಗೆ ನಾನು ತಗೊಳ್ತಾ ಇರೋದು ವ್ಯಾಸಲೀನ್ 1 ಸ್ಪೂನ್, ಆಲೋವೆರಾ ಜೆಲ್ನ ತಗೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಆಲೋವೆರಾದಲ್ಲಿ ನಮಗೆ ವೈಟಮಿನ್ ಇ ಮತ್ತು ವೈಟಮಿನ್ ಸಿ ಲೈಕ್ ಬೋತ್ ಪವರ್ಫುಲ್ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮಗೆ ಸ್ಕಿನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮಾಯಿಶ್ಚರ್ನ ಲಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ವ್ಯಾಸಲಿನ್ ಮತ್ತು ಆಲೋವೆರಾ. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು 5 ರಿಂದ 6 ಡ್ರಾಪ್ಸ್ ಅಷ್ಟು ಗ್ಲಿಸರಿನ್ನ ನಾನು ಹಾಕ್ತಾ ಇದ್ದೀನಿ. ಗ್ಲಿಸರಿನ್ ಹಾಕೋ ಉದ್ದೇಶ ಏನು ಅಂತಂದರೆ, ನಿಮ್ಮ ಫೀಟ್ ತುಂಬ ಡ್ರೈ ಇರುತ್ತಲ್ವಾ, ಸೊ ಆ ಒಂದು ಕಾರಣಕ್ಕೆ ಗ್ಲಿಸರಿನ್ ಏನು ಮಾಡುತ್ತೆ, ಒಂದು ಹೈಡ್ರೇಷನ್, ಎಕ್ಸ್ಟ್ರಾ ಹೈಡ್ರೇಷನ್ನ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಈ ಫೂಟ್ ಮಾಸ್ಕ್ ರೆಡಿ ಟು ಅಪ್ಲೈ. ನಿಮಗೆ ಕಾಲು ಎಲ್ಲಿ ಒಡ್ಕೊಂಡಿದೆಯೋ ಜಾಸ್ತಿ, ಅಲ್ಲಿ ಸ್ವಲ್ಪ ಜಾಸ್ತಿ ಈ ಒಂದು ಮಾಸ್ಕ್ನ ಅಪ್ಲೈ ಮಾಡಿ. ಜೊತೆಗೆ ರೆಸ್ಟ್ ಆಫ್ ದ ಫೂಟ್ಗೂ ನೀವು ಈ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಕೋಬಹುದು. ನೀವು ಬೇಕಿದ್ರೆ ಇದಕ್ಕೆ ಸಾಕ್ಸ್ ಹಾಕ್ಕೊಂಡು ಮಲ್ಕೊಬಹುದು, ಇಲ್ಲ ಅಂತಂದರೆ ಇದೇ ರೀತಿ ನೀವು ಮಲ್ಕೊಬಹುದು. ಸೊ ಡೈಲಿ ಮಾಡ್ತಾ ಬನ್ನಿ, ನೀವು ಡಿಫ್ರೆನ್ಸ್ ನೋಡ್ತೀರಾ.
ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಈ ಒಂದು ಸ್ಟೆಪ್ಗಳಂತ. ಸೊ ಈ 4-5 ಸ್ಟೆಪ್ ಏನಿದೆಯೋ ಇದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಐ ಆಮ್ ಶೋರ್ ಲೈಕ್ ನೀವು ವಿತಿನ್ 3 to 4 ಡೇಸಲ್ಲಿ ಯೂಸ್ ಡಿಫ್ರೆನ್ಸ್ನ ನೀವು ನೋಡ್ತೀರಾ. ಜೊತೆಗೆ ನಾನು ಫೂಟ್ ಮಾಸ್ಕ್ ಏನು ತೋರಿಸಿದ್ನೋ ವ್ಯಾಸ್ಲಿನ್ ಮತ್ತು ಆಲೋವೆರಾ ಅದನ್ನು ಹಾಕೋದನ್ನ ಮರಿಬೇಡಿ. ಯಾಕೆ ಅಂತಂದರೆ ಇಂಟೆನ್ಸ್ ಹೈಡ್ರೇಷನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆ ಒಂದು ಫೂಟ್ ಮಾಸ್ಕ್. ಸೊ ನಿಮಗೆ ಮಾರ್ಕೆಟಲ್ಲೂ ಅಷ್ಟೇ ಬೇರೆ ಬೇರೆ ರೀತಿಯಾದ ಫೂಟ್ ಮಾಸ್ಕ್ಗಳು ಸಿಗುತ್ತೆ. ಸೊ ಅದನ್ನು ಸಹ ನೀವು ಟ್ರೈ ಮಾಡ್ಬೋದು. ಬಟ್ ಈ ಒಂದು ಮಾಸ್ಕ್ ನಾನೇನು ತೋರಿಸಿದ್ನೋ ಅದು ತುಂಬ ಅಫೋರ್ಡಬಲ್ ವೇಲಿ ನೀವು ಮನೇಲೇ ಮಾಡ್ಕೋಬಹುದು. ಸೊ ಟ್ರೈ ಮಾಡಿ. ಮತ್ತು ನಿಮಗೆ ಇದ್ರ ರಿಲೇಟೆಡ್ ಏನೇ ಕ್ವೆಶನ್ಸ್ ಮತ್ತು ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.